ಇದೆ. ಆ ಕಾರಣ ನಮಗೂ ಆದಷ್ಟು ಬೇಗ ಈ ನಮ್ಮ ಜಯ ಹನುಮಾನ್ ದೇವಸ್ಥಾನ ಪಕ್ಕದಲ್ಲಿದ್ದ ಫಿಲ್ಟರ್ನನ್ನು ನಮ್ಮ ಶಾಲೆಯಲ್ಲಿ ಕುಣಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಎರಡು ಕೊರತೆಗಳನ್ನು ಆದಷ್ಟು ಬೇಗ ನಮಗೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿ ನಾವು ಮೇಲಾಧಿಕಾರಿಗೆ ರಿಪೋರ್ಟನ್ನು ಸಲ್ಲಿಸೋದು. ಮತ್ತು ಶುದ್ಧ ಕುಡಿಯ ನೀರಿನ ಸಲುವಾಗಿ ವಿದ್ಯಾರ್ಥಿ ಹೇಳಿದರೆ ಈಗಾಗಲೇ ಹೋದ ಸಲ ಅಲ್ಲೊಂದು ನಮ್ಮ ಪಂಚಾಯತ್ನಲ್ಲಿ ಶುದ್ಧ ನೀರಿನ ಘಟಕ ಬಂದ್ ಐತಿ, ಅದನ್ನು ಶಿಫ್ಟ್ ಮಾಡ್ಕೊಂತ ಹೇಳಿದ್ದು. ಅಂಗಡಿ ಬರ್ತಿಂದ ಆಗಿಲ್ಲ, ಈ ಅಂಗಡಿ ಬರ್ತಿಂದ ಈ ಮಾಡಿಸ್ತಾರೆ. ಸರ್ಕಾರಿ ಪ್ರೌಢಶಾಲೆ ನಮ್ಮ ಶಾಲೆಯಲ್ಲಿ ಒಂದು ಸಭಾಭವನವನ್ನು ಕಟ್ಟಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ. ಯಾಕೆ ಅಂತಂದ್ರೆ ನಾವು ಹೈಸ್ಕೂಲ್ ಒಳಗೆ 2,500 ವಿದ್ಯಾರ್ಥಿಗಳಿದ್ದವು. ಸೊ ಎಲ್ಲ ಫಂಕ್ಷನ್ ಅನ್ನು ಸ್ಮಾಲ್ ಕ್ಲಾಸ್ ರೂಮ್ ಒಳಗೆ ಮಾಡ್ತಾರೆ. ಆ ಕ್ಲಾಸ್ ರೂಮ್ ಒಳಗೆ ನಾವು ಅಷ್ಟು ಜನ ಹಿಡಿಸಂಗಿಲ್ಲ. ಸೊ ಅರ್ಧ ಜನ ಎಲ್ಲ ಹೊಡಿಬೇಕಾಗ್ತದೆ. ಅದಕ್ಕಾಗಿ ಎಲ್ರಿಗೂ ಆಸೆ ಇರ್ತದೆ ನಾವು ಆ ಫಂಕ್ಷನ್ ಹೋಗ್ಬೇಕಂತ ಹೇಳಿ. ಸೊ ಆ ಕಾರಣಕ್ಕಾಗಿ ನಮ್ಮ ಶಾಲೆ ಒಳಗೆ PMC ಒಂದು ಪ್ರೌಢ ಶಾಲೆ ಒಳಗೆ ಒಂದು ಸಭಾಭವನವನ್ನು, ಒಂದು ದೊಡ್ಡ ಸಭಾಭವನವನ್ನು ಕಟ್ಟಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ವಿದ್ಯಾರ್ಥಿಗಳು ಸಭಾಭವನ ಬೇಕಂತೇಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೇಕಂತ ಅವಾಲನ ಮಾಡಿದರು. ಅದು ಈ ಮಕ್ಕಳ ಗ್ರಾಮ ಸಭೆಯಲ್ಲಿ ಯಾವ ವ್ಯಕ್ತಿ ಮೇಲಾಧಿಕಾರಿಗಳೇ ತಿಳಿಸಿ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅಭಿನಂದನ್ ನಾರಾಯಣ್ ಹಿರಿಗಟ್ಟಿ. ನಮ್ಮ ಶಾಲೆಯ ಹೆಸರು PMC ಜಾಗ್ನೂರ್. ನಾನು ಕೇಳಿಕೊಳ್ಳುತ್ತಿರುವ ನಮ್ಮ ಶಾಲೆಯಲ್ಲಿ 2 ಕಂಬಗಳನ್ನು ಕೊಡಬೇಕು ಮತ್ತು 2 ಕೆಂಪು ಮಣ್ಣು ಡಬ್ಬಿ ಕೊಡಬೇಕು. ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನಾವು ಗ್ರೌಂಡ್ ಮಾಡಿ ಕೆಂಪ್ ಮಾಡಿ ಹಾಕಿದ್ದು ತಾಡೆ ಬಂದು ನಿಮ್ಮಲ್ಲೆಲ್ಲ ಸಮಸ್ಯೆ ಆಗಿದೆ. ಅದೆಲ್ಲ ಹಾಕಿ ನಮ್ಮ ಶಾಲೆ ಹೋಗೋದಿದ್ದ ಇಲ್ಲೇ ಹೋಸಲ ಗ್ರೌಂಡ್ ಮಾಡ್ತಾ ಮಾಡಿದೆವು. ಮತ್ತೆ ಬೇಕಾದ್ರೆ 2 ಟ್ರಿಪ್ ಎಲ್ಲ ಅಡ್ಜಸ್ಟ್ ಮಾಡ್ತೀವಿ. ಹೆಸರು ಸರ್ಕಾರಿ ಪ್ರೌಢಶಾಲೆ ಜಾಗ್ನೂರ್. ನಮ್ಮ ಶಾಲೆಗೆ ಕಾಂಪೌಂಡ್ ಅವಶ್ಯಕತೆ ಇದೆ. ಏಕೆಂದರೆ ನಾವು ಹಚ್ಚಿಸಿದ ಗಿಡಗಳನ್ನೆಲ್ಲ ಅಕ್ಕಪಕ್ಕದ ಮನೆಯವರ ಮತ್ತು ಎಲ್ಲ ಹಾಳು ಮಾಡ್ತಿದ್ದೇವೆ. ಆದ ಕಾರಣ ನೀವು ನಮ್ಮ ಶಾಲೆಯನ್ನು ಸುಸಜ್ಜಿತವಾದ ಕಾಂಪೌಂಡ್ ನಿರ್ಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೋದ ಸಲ ಹಾಕಿದ್ದು ಯಾರೂ ಮುಂದಾಗಿ ಕಾಂಟ್ರಾಕ್ಟ್ ಮಾಡಲಿಲ್ಲ. ಅದು ಬ್ಯಾಡ ಅಂತೇಳಿ ಎಲ್ಲ ಸುತ್ತರಿಗೆ ಅಂತಿ ಬೇಲೆ ಮಾಡಿದೆವು. ಈಗಾದ್ರೂ ಈ ಸಲ ಕ್ರಿಯಾ ಯೋಜನೆಯಲ್ಲಿ ಹಾಕಿದ್ದೇವೆ. ಅದು ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಆಗ ಯಾರು ಅಂತ ಕಾಂಟ್ರಾಕ್ಟ್ ಮಾಡೋರು ಅಂತ ಬಂದ್ರೆ ಅವ್ರು ಮಾಡಿಸ್ಕೊಡ್ತೀವಿ ಅಂತೇಳಿ ಹೇಳ್ತೀವಿ. ನನ್ನ ಹೆಸರು ಅಮಿತ್ ಬಸವರಾಜ್ ಶಿರಟ್ಟಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KK ಸ್ನೇಹನಗರ. ನಮ್ಮ ಶಾಲೆಯ ಸಮಸ್ಯೆಗಳೆಂದರೆ ಬೇಸಿಗೆ ಕಾಲದಲ್ಲಿ ನೀರುಗಳು ಕಮ್ಮಿ ಆಗುತ್ತಿದೆ. ಈಗಾಗಲೇ ಒಂದು ಬೋರನ್ನು ಹಿಡಿಸಿಕೊಟ್ಟಿದ್ದೀರಾ, ಅದಕ್ಕೆ ಮೋಟರ್ ಪೈಪ್ ಕೊಡಬೇಕೆಂದು ವಿನಂತಿ. ಈಗಾಗಲೇ ನಿಮ್ಮ ನೀರು ಚಾಲು ಇಲ್ಲ, ಮತ್ತೇನು ಬೇಕಾಗಿದೆ? ಆಯ್ತು, ಅದನ್ನು ಇದು ವ್ಯವಸ್ಥೆ ಮಾಡೋಣ. ಆಗಮಿಸಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀ ಅಕ್ಕವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿ ನಮ್ಮ ಶೌಚಾಲಯ
ನೀರಿನ ವ್ಯವಸ್ಥೆ ಇಲ್ಲ. ನಮ್ಮ ಭೋಜನಾಲಯ ಕಿಟಕಿ ಹೊಡೆದಾವ್ರಿ. ನಮ್ಮ ಟ್ಯಾಂಕರ್ ಮುಚ್ಚಾವಲ್ರಿ. ಗೇಟ್ ರೀ ಮುರಿದೈತ್ರಿ. ಕಾಂಕ್ರೀಟ್ ರೋಡ್ ಈಗಾಗಲೇ ಪಂಚಾಯತಿಂದ ಕೆಲಸ ಆಗಿದ್ದವು. ಇನ್ನಾದರೂ ಈಗ ನಾವು ವಿದ್ಯಾರ್ಥಿ ಏನಿಲ್ಲ ಆ ಪ್ರಕಾರ ಏನಿದ್ರೂ ಅದು ಸರಿಪಡಿಸಲಾಗುತ್ತೆ. ನನ್ನ ಹೆಸರು ತೇಜಸ್ವಿನಿ ಗಿಡಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆಯ ಹೆಸರು PMC ಪ್ರೌಢಶಾಲೆ ಜಾಗವಾಡ. ನಮ್ಮ ಶಾಲೆ ಒಳಗ 10th ಮತ್ತು 9th 2 ಕ್ಲಾಸ್ ಓದ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಒಟ್ಟು 250 ವಿದ್ಯಾರ್ಥಿಗಳಿಂದ 10th ಮಕ್ಕಳಿಗೆ ಮಾಸ್ಟರ್ಸ್ ಸ್ಮಾರ್ಟ್ಬೋರ್ಡ್ ಇದೆ. ಅದಕ್ಕಾಗಿ 9th ಮಕ್ಕಳಿಗೆ ಕೂಡ ಸ್ಮಾರ್ಟ್ಬೋರ್ಡ್ ಕೊಡಬೇಕಾಗಿ ವಿನಂತಿ. ನನ್ನ ಕಡೆಯಿಂದ ಹಾಗೂ ನನ್ನ ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರ ಕಡೆಯಿಂದ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದೇ ಕಾರಣ ನನ್ನ ಸ್ನೇಹಿತೆ ಹೇಳಿದ ನನ್ನ ಶಾಲೆಗೆ ಕಾಂಪೌಂಡ್ ಕಳಿಸಿಕೊಡ್ಬೇಕಾಗಿ ಕೇಳಿದಳು. ಅದೇ ತರ ನೀವೆಲ್ಲ ಕಟ್ಟಿಸಿಕೊಳ್ಳೋದು ಏಪ್ರಿಲ್ ತನಕ ಆಗ್ತದೆ ಹೇಗೆ. ಅದೇ ಕಂಟಿ ಬೇಳೆ ಹಾಕಿಕೊಂಡು ನಮ್ಮ ಸುತ್ತಮುತ್ತಲಿನ ಎಲ್ಲ ಪ್ರೇಯರ್ ಮಾಡ್ಕೊಳಕ ಎಲ್ಲ ಗಿಡಗಳು ಎಲ್ಲ ತಿಂದೆಲ್ಲ ಬರೀದ್ ಮಾಡಕ್ಕ ಏನು ಗಿಡಗಳು ಏನು ಬೆಳಿಬಾರ್ದು. ಅದಕ್ಕಾಗಿ ಸುತ್ತಮುತ್ತಲಿರೋ ಮನೆಗಳಿಗೆ ಎಲ್ಲ ಜನರಿಗೆ ತಮ್ಮ ಅಡುಗೆ ಎಲ್ಲ ಬಿಡಬೇಡಿ ಮನುಷ್ಯ. ಅದೇ ತರ ಸಣ್ಣ ಹುಡುಗರ ಸಗ ಅಂತಲ್ಲ ಎಲ್ಲ ಹೊಲಸು ಮಾಡ್ತಿದ್ದೆ. ಅವ್ರಿಗೆ ಕೂಡ ನಾವು ವಾದ ಮಾಡಬೇಕಾಗಿ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನನ್ನ ಶಿಕ್ಷಕರಿಂದ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸ್ಮಾರ್ಟ್ ಕಾರ್ಡ್ ಸಲುವಾಗಿ LIC ಅವರಿಗೆ ತಿಳಿಸ್ಕೊಳ್ಬೇಕಾಗಿದ್ದಾರೆ. ಇಲ್ಲಿ ಹಿರಿಯರು ಹಿಡಿದು ಹಾಗೂ ನಮ್ಮ ಈ ಮಕ್ಕಳ ಗ್ರಾಮದಲ್ಲಿ ಒಂದು ಕರ ಹಾಕಿ ಅವ್ರು ಬೆಲ್ಲದವರಿಗೂ ಕಳಿಸುವ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ತಂತಿ ಬೇಲೆ ಮಾಡಿದೆವು, ಅದು ಸರಿಯಾಗಿಲ್ಲ ಅಂತ ಹೇಳಿದ್ರು. ಅಲ್ಲಿ ಆಡ ನಮ್ಮ ತಂತಿ ಜಿಗಿದು ಬರ್ತಾರೆ. ಏಪ್ರಿಲ್ನಾಗೆ ಕ್ರಿಯಾಜನ ಹಾಕಿದ್ರಿ. ಅದಕ್ಕೆ ಹಿಂದಕ್ಕೆ ಕ್ರಿಯಾಜನೆ ಮಾಡಿದ್ದು ಯಾರೋ ಕಟ್ಟಾಗಿ ಧೈರ್ಯ ತುಂಬಲಿಲ್ಲ. ಅಲ್ಲಿ ಸೈಡ್ ಮೇಲೆ ಅನ್ಸಲ್ಲ. ಅದನ್ನು ನಾವು ಮಾಡಿರ್ತೇಳಿ ತಂತಿ ಬೆಲೆ ಬಂದು ಆದ್ರೂ ಈ ಸಲ ಏಪ್ರಿಲ್ ಕ್ರಿಯಾಜನೆ ಒಂದು ವರ್ಷ ಈಗ ನಡ್ಬೇಕಾದ್ರೆ ಬರಂಗಿಲ್ಲ. ಅದು ಈಗ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಕ್ರಿಯಾಜನೆ ಮಾಡ್ರನ ಅದು ಏಪ್ರಿಲ್ಗೆ ಹೊಸ ಸ್ಟಾರ್ಟ್ ಆಗುತ್ತೆ. ಈಗ ಪೈಲೆ ಕೈಲೇ ಬಂದ ಹೆಚ್ಚು ತಂದಿದ್ದು ಅದು ಬಂದಾಗಿದೆ. ಈಗ ಏನಿದ್ರು ಆನ್ಲೈನ್ ಮುಖಾಂತರ ಕ್ರಿಯಾಜನೆ ತಯಾರು ಮಾಡಿ ಅದನ್ನ ಸ್ಯಾಂಕ್ಷನ್ ತಗೊಂಡ್ಬಳಕ ಏಪ್ರಿಲ್ ಚಾಲು ಅದನ್ನು ಮಾಡಿಸ್ತಾರೆ. ಹಾಗೂ ಮತ್ತಾರ ಇದ್ರೆ ನಮ್ಮ ಅವಳು ಹೇಳ್ಬೋದು. ನನ್ನ ಹೆಸರು ಲಕ್ಷ್ಮೀ ಸರ್ಕಾರಿ PMC ಸರ್ಕಾರಿ ಶಾಲೆಯಿಂದ ಮಾತನಾಡುತ್ತಿದ್ದೇನೆ. ನಮ್ಮ ಶಾಲೆಗೆ ಬಸ್ಸಿನ ಅವಶ್ಯಕತೆ ಇದೆ. ಕೆಲವೊಂದಷ್ಟು ಮಕ್ಕಳೆಲ್ಲ ಮಂದಾಪುರ ಸಂದರ್ಭದಲ್ಲಿ ಆದ ಕಾರಣದಿಂದ ಟೀಚರ್ಸ್ ಹೋಗಬೇಕಾಗ್ತದೆ. ಗ್ರೂಪ್ ಸ್ಟಡಿ ಎಲ್ಲ ಇರ್ತಾವು. ಅದಾದ ನಂತರ ಅವ್ರ ಮನೆಗೆ ಹೋಗಕ್ಕೆ ಲೇಟ್ ಆಗ್ತೈತಿ. ಹಾಗಾಗಿ ನಮಗೊಂದು ಬಸ್ ಒಂದು ಸ್ಕೂಲಿಗೆ ಬಸ್ ಬೇಕಂತ ಹೇಳಿ ಕೇಳ್ಕೊತೀನಿ. ಈಗಾಗಲೇ ಬಸ್ ಮುಗ್ದಬೇಕು ಇತ್ತು, ಅದನ್ನ ಬಂದಾಗಿತ್ತು. ಮತ್ತು ಒಂದು ಲೆಟರ್ ನಾವು ಈಗಾಗಲೇ ಸಂಕೇಶ್ವರ ಕೊಟ್ಟೆವು, ಅದು ಚಿಕ್ಕೋಡಿ ಒಂದು ಕೊಡೆವು. ಇನ್ನಾದರೆ ಈ ಮಕ್ಕಳ ಗ್ರಾಮದಲ್ಲಿ ಕುಂದು ಕೊರತೆ ಬಂದೈತಿ. ಅದಕ್ಕೆ ಕರ ಹಾಕಿ ಡಿಪೋ ಮ್ಯಾನೇಜರ್ಗೆ ಸಲ್ಲಿಸ್ತಾರೆ. ಬಸ್ ಒಂದು ಬಾಯ್ KSRTC ಸರ್. KSRTC ಸರ್ ಹೇಳಿದಂಗ ಪಂಚಾಯತಿನ ಕರ ಹಾಕಿ ಹುಕ್ಕೇರಿ ಮತ್ತು ಚಿಕ್ಕೋಡಿ 2 ಘಟಕಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಟೈಮಿಂಗ್ ಏನು ಬೇಕಾಗಿತ್ತು ಬಸ್ ಟೈಮಿಂಗ್ ಲೆಟರ್ ಮಾಡೋಣ ನಾವು. ಒಂದು ಪಂಚಾಯತಿಗೆ ಅದನ್ನು ಕೇಳಿಬಿಟ್ಟು ಆ 2 ಘಟಕಗಳಿಗೆ ಕೊಟ್ಟು ಯಾವ ಸಮಯಕ್ಕೆ ನಮಗೆ ಬಸ್ ಅವಶ್ಯಕತೆ ಇದೆ ಅದನ್ನು ಕರಾವದಲ್ಲಿ ಹಾಕಿ ಹುಕ್ಕೇರಿ ಮತ್ತು ಚಿಕ್ಕೋಡಿ 2 ಸಾರಿಗೆ ಘಟಕಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ನಮ್ಮ ಸ್ಕೂಲಿಗೆ ಬಸ್ ಅಂತಂದರೆ ಅದು APSC ಶಾಲೆ ಅಥವಾ ಮ್ಯಾಗ್ನೆಟಿಕ್ ಶಾಲೆ ಆಯಿತು ನಮ್ಗೆ ಗೌರ್ಮೆಂಟ್ದನ್ನ ಬಸ್ ಬರ್ತಾವಿಲ್ಲ. ರೋಗರ್ ಕರೆಕ್ಟ್ ತೊಂದರೆ ಇಲ್ಲ. ಬಟ್ ಅದು ಆಗುವವರೆಗೆ ಸ್ವಲ್ಪ ನಾವು KSRTC ವತಿಯಿಂದ ಅನುಕೂಲತೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೇನು ಸಮಸ್ಯೆ ಇದೆ ಯಾರ್ದು
ಮತ್ತೇನು ಸಮಸ್ಯೆ ಇದೆ? ಈಗ ಸರ್ ಅವರು ನಮ್ಮ ಶಾಲೆಯ ಮಕ್ಕಳು 6ರಿಂದ 10ನೇ ತರಗತಿ ಮಕ್ಕಳು, ಇದು ನಿಮ್ಮ ಪಂಚಾಯತಿಯಲ್ಲಿ ಬಹಳ ಪ್ರಥಮ ಆದ್ಯತೆ ಮೇರೆಗೆ ಠರಾವ್ ಪಾಸ್ ಆಗಬೇಕು. ಇದು ಠರಾವ್ ಪಾಸ್ ಆಗಿ ಮಾನ್ಯ ಜಿಲ್ಲಾ ಪಂಚಾಯತ್ CEO ಸರ್ ಗಮನಕ್ಕೆ ಹೋಗಬೇಕು. ಏನಂತಂದ್ರೆ ನಮಗೆ ಈಗ LKG UKG ಇಂದ ಹಿಡ್ಕೊಂಡು ಅಪ್ ಟು 10th ವರೆಗೆ ರೂಮ್ಗಳು 6 ರೂಮ್ಗಳು ಅತ್ಯಂತ ಜರೂರಿ ಇದಾವೆ ಸರ್. ಈಗ ಬರುವ ಶೈಕ್ಷಣಿಕ ವರ್ಷಕ್ಕೆ ಜೂನ್ದಲ್ಲಿ 4 ಅಥವಾ 5 ಕ್ಲಾಸ್ಗಳು ಹೊರಗಡೆ ಗ್ರೌಂಡ್ನಲ್ಲಿ ಕೂತ್ಕೊಂಡು ಮಳೆಯಲ್ಲಿ ಪಾಠ ಮಾಡ್ತಕ್ಕಂಥ ಸಿಚುವೇಶನ್ ಬಂದು ಒದಗ್ತದೆ. ಆ ಸಮಯ ನಮ್ಗೆ ಬರಬಾರ್ದು ಅಂತ ನಾವು ಈಗಲೇ ಎಚ್ಚರಿಕೊಂಡು ಅದಕ್ಕೋಸ್ಕರ ಮಕ್ಕಳು ತರಗತಿ ವಾರು ತಮಗೆ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ಅವರು ಸ್ವತಃ ಪತ್ರ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಆ ಪತ್ರಗಳನ್ನು ತಾವು ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದ ಹಾಗೆ ಠರಾವನ್ನ ಪಾಸ್ ಮಾಡಿ ಮಾನ್ಯ ಜಿಲ್ಲಾ ಪಂಚಾಯತ್ CEO ಸರ್ ಗಮನಕ್ಕೆ ತರಬೇಕು ಅಂತಕ್ಕಂಥ ವಿಚಾರವನ್ನ ಮನವಿಯನ್ನು ಮಾಡ್ಕೊತೀನಿ. ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತರಗತಿವಾರು ಸರ್ ಹೇಳ್ತಾರೆ, ಆ ತರಗತಿ ಅಷ್ಟೇ ಹೇಳ್ಬೇಕು, ಅವ್ರು ಕೊಡ್ಬೇಕು ಮತ್ತು ಕೊಡಬೇಕು. ಆಮೇಲೆ ಮುಂದಿನ ತರಗತಿಯವರು ಗೊತ್ತಾಯ್ತಾ? ಫಸ್ಟ್ 6ನೇ ತರಗತಿ 6ನೇ ಅಷ್ಟ